ಸ್ವಾತಂತ್ರ್ಯೋತ್ಸವದಲ್ಲಿ ಪತ್ರಕರ್ತರು, ಸಾಧಕರು ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ. ಗಂಗಾವತಿ ನಗರದ ಕೊಟ್ರೇಶ್ವರ ವಿದ್ಯಾವರ್ಧಕ ಸಂಸ್ಥೆ ವತಿಯಿಂದ 80ನೇ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಲ್ಮಠದ ಕೊಟ್ಟೂರು ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಧ್ವಜಾರೋಹಣ ನೆರವೇರಿಸಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರು, ಹಿರಿಯ ಪತ್ರಕರ್ತರು ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ಗಣವಂದನೆ, ರಥಸಂಚಲನ, ಸ್ಕೌಟ್ಸ್ ಮತ್ತು ಗೈಡ್ಸ್ ಪಥಸಂಚಲನ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು. ಹಿರಿಯ ಪತ್ರಕರ್ತರಾದ ಸುದರ್ಶನ್ ವೈದ್ಯ, ಪ್ರಸನ್ನ ದೇಸಾಯಿ, ಋಷಭೇಂದ್ರ ಸ್ವಾಮಿ, ರಾಮಕೃಷ್ಣ ಸಿಡಿ ಹಾಗೂ ಪಿ ವೆಂಕಟೇಶ್ವರ ಹೊಸಳ್ಳಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿನಿಯರನ್ನು ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ಪತ್ರಕರ್ತ ಪ್ರಸನ್ನ ದೇಸಾಯಿ, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನದಿಂದ ದೇಶಕ್ಕೆ ಸ್ವಾತಂತ್ರ್ಯ ದೊರೆತಿದ್ದು, ಯುವ ಜನತೆ ಸ್ವಾತಂತ್ರ್ಯದ ಮಹತ್ವ ಅರಿತು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಪ್ರಾಚಾರ್ಯ ಶರಣಬಸಪ್ಪ ಕೋಲ್ಕರ್, ಉದ್ಯಮಿ ಸಿಂಗ್ನಾಳ್ ಸುರೇಶ್ ಕಳ್ಕನಗೌಡ, ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಕುಮಾರ್ ರಾಹುಲ್ ಜಾಧವ್, ತಂದೆ ಮಂಜುನಾಥ್ ಇವರು 600 ಅಂಕಗಳಲ್ಲಿ 581 ಅಂಕಗಳನ್ನು ಪಡೆದುಕೊಂಡು ಪ್ರತಿಶತ 97% ಅನ್ನ ಪಡೆದುಕೊಂಡು ನಮ್ಮ ವಿದ್ಯಾವರ್ಧಕ ಸಂಘದ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ಈ ವೇದಿಕೆಗೆ ಆಗಮಿಸಿ ಸಾಧನೆಗೊಳ್ಳಬೇಕು. ಮುಂದಿನ ಒಂದು ಪ್ರತಿಭಾ ಪುರಸ್ಕಾರ ಕುಮಾರ್ ಅನೀಶ್ ಬೇಗಂ ಶಾಮಿಲ್ ಸಾಬ್, 10ನೇ ತರಗತಿ. ಪಲ್ಲವಿ ಇವರು SSLC ವಾರ್ಷಿಕ ಪರೀಕ್ಷೆಯಲ್ಲಿ 625 ಅಂಕಗಳಿಗೆ 5 ವರ್ಧಕ ಸಂಘದ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ಆ ಎಲ್ಲ ಮಹನೀಯರಿಗೆ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವ ಪರಮ ಪೂಜ್ಯ ಶ್ರೀಗಳವರು, ಗಣ್ಯಮಾನ್ಯರು ಇದೀಗ ವೇದಿಕೆ ಮೇಲೆ ಗೌರವ ಸನ್ಮಾನವನ್ನ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆಯನ್ನ ತಟ್ಟಬೇಕು. ಕುಮಾರಿ ಸಾಧನಾ ತಂದೆ ಅಶೋಕ್ ರವರು ಕನಕಗಿರಿ ಕಲ್ಲು ಬಾಗಿಲಮಠ ವೀರಬಸಮ್ಮ ಬಸಲಿಂಗಯ್ಯ ಸ್ವಾಮಿ ಸ್ಮರಣಾರ್ಥ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆ ಗಂಗಾವತಿಯಲ್ಲಿ 7ನೇ ತರಗತಿಯ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ ಶಾಲೆಗೆ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಮಾಧ್ಯಮ ಕ್ಷೇತ್ರದಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಹಿರಿಯ ಪತ್ರಕರ್ತರಾದ ಸುದರ್ಶನ್ ವೈದ್ಯರವರು ನಾಡು ನುಡಿ, ಸಂಯುಕ್ತ ಕರ್ನಾಟಕ, ಕಿತ್ತೂರು ಕರ್ನಾಟಕ ಹಾಗೂ ಸುವರ್ಣ ಪರ್ವ ದಿನಪತ್ರಿಕೆಗಳಲ್ಲಿ ಸುದೀರ್ಘ 30 ವರ್ಷಗಳ ಕಾಲ ವರದಿಗಾರರಾಗಿ, ಸಹ ಸಂಪಾದಕರಾಗಿ ಸೇವೆ ಸಲ್ಲಿಸಿ ಅವರ ಸಾಕಷ್ಟು ಉದಯೋನ್ಮುಖ ಪತ್ರಕರ್ತರಿಗೆ ಮಾರ್ಗದರ್ಶಕರಾಗಿದ್ದಾರೆ. ಹಾಗೂ ನಮ್ಮ ಸಂಸ್ಥೆಯ ಬಗ್ಗೆಯೂ ಅಪಾರ ಅಭಿಮಾನವಿಟ್ಟುಕೊಂಡು ಸಂಸ್ಥೆಯ ಎಲ್ಲಾ ಕಾರ್ಯಕ್ರಮ ಸುದ್ದಿಗಳನ್ನ ಸಮಾಜಕ್ಕೆ ತಲುಪಿಸುವಲ್ಲಿ ಅವರು ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಅವರ ಅಪಾರ ಸೇವೆಯನ್ನ, ಅಭಿಮಾನವನ್ನ ಗೌರವಿಸಿ ತನ್ನಿಮಿತ್ತ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘವು ಗೌರವ ಸನ್ಮಾನವನ್ನ ಮಾಡುತ್ತಾ ಇದೆ. ಅದೇ ರೀತಿಯಾಗಿ ಶ್ರೀರಾಮ್ ಕೃಷ್ಣರವರು ಕನಸು ಚಾನೆಲ್ ಮತ್ತು ಪತ್ರಿಕೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಶೇಷತೆಯನ್ನು 1947 ಆಗಸ್ಟ್ 15ನೇ ತಾರೀಕು ಅವತ್ತು ಅನೇಕ ಜನ, ಚಂದ್ರಶೇಖರ್ ಆಜಾದ್ ಇರ್ಬೋದು, ಟಾಟಾ ಟೋಪಿ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಮಹಾತ್ಮ ಗಾಂಧಿ ಅವರು ಇರ್ಬೋದು, ಅನೇಕರು ತ್ಯಾಗ ಬಲಿದಾನದಿಂದ ಇವತ್ತು ನಾವು ಸ್ವತಂತ್ರವನ್ನು ಪಡೆದಿದ್ದೀವಿ. ಅದನ್ನು ಸ್ಮರಿಸ್ಕೋಬೇಕಾಗತ್ತೆ. ಇವತ್ತು ದೇಶದ ಉದ್ದಗಲಕ್ಕೂ ಭಾರತ ದೇಶವನ್ನು ಗುರುಸ್ಥಾನದಲ್ಲಿ ನೋಡಲಿಕ್ಕೆ ಪ್ರಧಾನಮಂತ್ರಿ ಮೋದಿಯವರು ಅದನ್ನು ಪಣ ಕೊಟ್ಟಿದ್ದಾರೆ. ಅದೇ ರೀತಿ ರಾಜ್ಯದಲ್ಲಿ DK ಶಿವಕುಮಾರ್ ಅಭಿವೃದ್ಧಿಯನ್ನು ಹರಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ಳಿಷ್ಟೇ, ನೀವು ಎಲ್ಲೆಲ್ಲೋ ಓದಕ್ಕೆ ಹೋಗ್ತೀರಿ, ನಮ್ಮ ಕಲ್ಮಠದ ಕೊಟ್ಟೂರು ಶ್ರೀಗಳು ನರ್ಸರಿಯಿಂದ ನೌಕರಿ ಅಡಿಗೆ ಎಂಬ ಒಂದು ಪರಿಕಲ್ಪನೆ ಅಡಿಗೆ ಇವತ್ತು ಕಾಲೇಜನ್ನು ಬೆಳೆಸ್ತಾ ಇದ್ದಾರೆ. ಇಲ್ಲಿರುವಂಥ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡ್ಕೋಬೇಕು. ಇಲ್ಲಿರುವಂಥವರು ಅನೇಕ ಜನ, ನೀವು IAS ಆಗ್ಬೋದು, IPS ಆಗ್ಬೋದು, ಡಾಕ್ಟರ್ ಆಗ್ಬೋದು, ಅನೇಕರು ಆಗ್ತಾ ಇರ್ಬೋದು. ಆದರೆ ಕಲ್ಮಠದ ಶ್ರೀಗಳ ಒಂದು ಅನಿಸಿಕೆ, ಕೊಡುಗೆ ಇದೆಲ್ಲ ನಿಜವಾಗ್ಲೂ ನಾವು ಎಲ್ಲರೂ
ಅಪ್ರಿಷಿಯೇಟ್ ಮಾಡಬೇಕಾಗಿತ್ತು. ಯಾಕಂತಂದ್ರೆ ವಿದ್ಯಾರ್ಥಿಗಳಿಗೆ ಕಡಿಮೆ ಫೀಸ್ ವಿದ್ಯಾರ್ಥಿಗಳು, ಅದರಲ್ಲೂ ಬಡ ವಿದ್ಯಾರ್ಥಿಗಳು ಯಾರೇ ಬಂದರೂ ಸಹಿತ ತಾತ್ನವ್ರು ನಿಲ್ಲಕ್ಕಿಲ್ಲಪ್ಪ, ಓದಿ ಮುಂದಾಗಿ ದೊಡ್ಡದಾಗಿ ಎಂಬ ಒಂದು ಪರಿಕಲ್ಪನೆ ಇದೆಯಲ್ಲ, ನಿಜಕ್ಕೂ ಸುತ್ತಲೂ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಕಲ್ಮಠದ ಶಾಲಾ ಕಾಲೇಜುಗಳನ್ನು ಹೊಗಳಿದ್ರೆ ತಪ್ಪಾಗಲಿಕ್ಕಿಲ್ಲ, ಅತಿಶಯೋಕ್ತಿ ಆಗಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡ್ಕೋಬೇಕು. ಕೊಪ್ಪಳ ನಮ್ಮ ಕಲ್ಮಠ ಶ್ರೀಗಳು ಪ್ರಥಮ ಬಾರಿಗೆ ನರ್ಸರಿಯಿಂದ ನೌಕರಡಿಗೆ ಎಂಬ ಪರಿಕಲ್ಪನೆಯನ್ನು ಕೊಟ್ಟರು. ಅದಾದ್ಮೇಲೆ ಬೇರೆ ಕಾಲೇಜುಗಳವರು ಕೊಟ್ಟರು. ಆದರೆ ಇವತ್ತು ವಿದ್ಯಾರ್ಥಿಗಳು ಇವತ್ತು GHM ಕಾಲೇಜ್ ಇರ್ಬೋದು, ಅನೇಕ ರ್ಯಾಂಕ್ಗಳನ್ನು ಪಡ್ಕೋತೀವಿ. ಈ ನಮ್ಮ ಕಾಲೇಜು ಕೊಟ್ರೇಶ್ವರ ಕಾಲೇಜು ಯಾವುದೇ ಇದಕ್ಕೂ ಹಿಂದಿಲ್ಲ, ಪ್ರತಿಯೊಂದಕ್ಕೂ ಮುಂದಿದೆ ರ್ಯಾಂಕ್ ಪಡೆಯುವಲ್ಲಿ. ಅದೇ ರೀತಿ ಶಿಕ್ಷಕರಿಂದ ಪ್ರಾಚಾರ್ಯರು ಸಹ ಅದೇ ರೀತಿಯ ಶ್ರಮವನ್ನು ವಹಿಸಿ ಇವತ್ತು ML ಮಾಡ್ತಾ ಇದ್ದಾರೆ. ಈ ಸ್ವತಂತ್ರೋತ್ಸವದ ಎಲ್ಲರೂ ಪಾಲ್ಗೊಂಡಿದ್ದೇವೆ. ನಮ್ಮ ಶುಭಾಶಯಗಳನ್ನು ಮಾತನ್ನು ಮುಗಿಸ್ತಾ ಇದ್ದೇವೆ.